ಆತ್ಮವಿಚಾರ 15. ದೃಢವಾದುದನ್ನು ಪತ್ತೆ ಹಚ್ಚಿಕೊಳ್ಳಿ. ಸೆಲ್ಫ್ ಇನ್ಕ್ವೈರಿ 15. ಡಿಸ್ಕವರ್ ಸರ್ಟೈನಿಟಿ. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಶೋಕಸ್ಯ ಹಂತ್ರೇ ನಮಃ. ಶೋಕಸ್ಯ ಹಂತ್ರೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನೀವು ಅಸ್ತಿತ್ವದಲ್ಲಿ ಇಲ್ಲವೇ? ಖಂಡಿತ ಇದ್ದೀರಿ ಅಲ್ಲವೇ? ಜೀವನದಲ್ಲಿ ಎಲ್ಲವೂ ಬದಲಾದರೂ ನಿಮ್ಮ ಇರುವಿಕೆಯೊಂದೇ ದಿಟವಾದುದು, ನಿಶ್ಚಿತತೆಯಾದುದು. ಡೂ ಯು ನಾಟ್ ಎಕ್ಸಿಸ್ಟ್? ಎಸ್, ಯು ಎಕ್ಸಿಸ್ಟ್. ದೋ ಎವ್ರಿಥಿಂಗ್ ಚೇಂಜಸ್, your being is the only certainty in life. ನಿಮ್ಮ ಇರುವಿಕೆಯೂ ಸಹ ಆಲೋಚನೆಯ ರೂಪದಲ್ಲಿ ಅಥವಾ ಭಾವನೆಯ ರೂಪದಲ್ಲಿ ಇರುವಂಥದ್ದಲ್ಲವೆಂಬ ಸತ್ಯವನ್ನು ಇಷ್ಟೇ ನಿಶ್ಚಿತತೆಯಿಂದ ಅರ್ಥ ಮಾಡಿಕೊಳ್ಳಿ. Understand with the same certainty that the knowledge of the self's being is not in the form of thought. ನಿಮ್ಮ ಬಗ್ಗೆ ನೀವು ಸರಿಯಾಗಿ ತಿಳಿದರೆ ಶುದ್ಧ ಅಸ್ತಿತ್ವವೇ ಬ್ರಹ್ಮಸ್ವರೂಪವೆಂಬುದನ್ನು ಅರಿಯುವಿರಿ. If you are truly aware of yourself, you are aware of Brahman as pure existence. ನಿಮ್ಮ ಬಗ್ಗೆ ನೀವು ಸರಿಯಾಗಿ ತಿಳಿದರೆ ಶುದ್ಧ ಅಸ್ತಿತ್ವವೇ ಬ್ರಹ್ಮಸ್ವರೂಪವೆಂಬುದನ್ನು ಅರಿಯುವಿರಿ. If you are truly aware of yourself, you are aware of Brahman as pure existence. ನೀವು ಏನನ್ನು ಅರಿಯುವಿರೋ ಅದೇ ನಿಜವಾಗಿಯೂ ನೀವೇ ಆಗಿರುವಿರಿ. What you are aware of is what you truly are. ನೀವು ಏನನ್ನು ಅರಿಯುವಿರೋ ಅದೇ ನಿಜವಾಗಿಯೂ ನೀವೇ ಆಗಿರುವಿರಿ. What you are aware of is what you truly are. ನಿಮ್ಮ ನಿಜವಾದ ಸ್ವಭಾವವನ್ನರಿಯಲು ತಪ್ಪಾಗಿ ಗುರುತಿಸಿಕೊಳ್ಳುವಿಕೆಯಿಂದ ಮತ್ತು ಅಜ್ಞಾನದಿಂದ
ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಳ್ಳಬೇಕು. To be aware of your true nature, you must free yourself from both misidentification and ignorance. ಮಾಂಸ ಮೂಳೆಗಳಿಂದ ಮಾಡಿದ ಭೌತಿಕ ದೇಹವೇ ನೀವೆಂದು ಅವುಗಳೊಡನೆ ಗುರುತಿಸಿಕೊಳ್ಳುವುದನ್ನು ನಿಲ್ಲಿಸಿ. Stop identifying yourself as a physical body made of flesh and bones. ದೇಹವೂ ನೀವಲ್ಲ, ಅದರ ಗುಣಲಕ್ಷಣಗಳೂ ನಿಮ್ಮವಲ್ಲ. ಇದು ಸತ್ಯ. ಇದನ್ನು ಸ್ವೀಕರಿಸಿ ಮತ್ತು ಗೌರವಿಸಿ. Neither the body nor its attributes belong to you. This is the truth. Accept and respect it. ನೀವು ವೈಯಕ್ತಿಕತೆ ಅಥವಾ ಅಹಂಕಾರದ ಕಲ್ಪನೆಯಿಂದ ಮುಕ್ತರಾಗಿದ್ದೀರಿ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. You are free from the idea of individuality or ego. Understand this clearly. ನೀವು ವ್ಯಕ್ತಿಯಲ್ಲ ಮತ್ತು ನೀವು ಯಾವುದೇ ವ್ಯಕ್ತಿತ್ವವನ್ನು ಹೊಂದಿಲ್ಲ. You are neither a person nor do you possess a personality. ಈ ಜ್ಞಾನವೊಂದೇ ನೀವು ನಿಜವಾಗಿಯೂ ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. This knowledge alone enables you to understand who you truly are. ನೀವು ದೇಹವಲ್ಲವೆಂದಾದರೆ, ಅಹಂಕಾರವಲ್ಲವೆಂದಾದರೆ ನೀವು ಯಾರು? If you are not the body and not the ego, then who are you? ನೀವು ದೇಹವಲ್ಲವೆಂದಾದರೆ, ಅಹಂಕಾರವಲ್ಲವೆಂದಾದರೆ ನೀವು ಯಾರು? If you are not the body and not the ego, then who are you? ನೀವು ಯಾರು? Who are you? ನೀವು ಪ್ರತ್ಯೇಕತೆ ಇಲ್ಲದೆ ಅಖಂಡವಾಗಿರುವ ಪ್ರಜ್ಞಾ ಇರುವಿಕೆಯಾಗಿರುವಿರಿ. ನೀವು ಪರಮಜ್ಞಾನದ ಸಾಕ್ಷಾತ್ ಸ್ವರೂಪವೇ ಆಗಿರುವಿರಿ. You are of the nature of undifferentiated conscious being. You are very embodiment of supreme wisdom. ನೀವು ಪ್ರತ್ಯೇಕತೆ ಇಲ್ಲದೆ ಅಖಂಡವಾಗಿರುವ ಪ್ರಜ್ಞಾ ಇರುವಿಕೆಯಾಗಿರುವಿರಿ. ನೀವು ಪರಮಜ್ಞಾನದ ಸಾಕ್ಷಾತ್ ಸ್ವರೂಪವೇ ಆಗಿರುವಿರಿ. You are of the nature of undifferentiated conscious being. You are very embodiment of supreme wisdom.
ಅಂದ ಮೇಲೆ ಅಜ್ಞಾನವನ್ನು ಸೃಷ್ಟಿಸುವವರಾರು ಮತ್ತು ದೇಹವೆಂದು ತಪ್ಪಾಗಿ ಗುರುತಿಸಿಕೊಳ್ಳುವವರಾರು? Then who creates ignorance and misidentifies as a body? ದೇಹ ಜಡ, ಅದು ಅಜ್ಞಾನವನ್ನು ಸೃಷ್ಟಿಸಲಾರದು ಮತ್ತು ತನ್ನನ್ನು ತಾನು ಯಾವುದರೊಳಗೂ ಗುರುತಿಸಿಕೊಳ್ಳಲಾರದು. ದಿ ಬಾಡಿ ಕೆನಾಟ್ ಕ್ರಿಯೇಟ್ ಇಗ್ನೋರೆನ್ಸ್ or cannot identify itself with anything as it is inert matter, jada. ಅಜ್ಞಾನದ ತೋರಿಕೆಗೆ ಕಾರಣವಾದ ವೈಶಿಷ್ಟ್ಯಪೂರ್ಣ ವೈಯಕ್ತಿಕ ಇರುವಿಕೆಯನ್ನು ಹೊಂದಿರುವ ಅಹಂಕಾರವನ್ನು ಊಹಿಸಿಕೊಳ್ಳುವವರಾರು? Who assumes ego, claiming a unique individual existence that is responsible for the appearance of ignorance? ಜಡವಾದ ದೇಹ ಅಜ್ಞಾನಕ್ಕೆ ಕಾರಣವಲ್ಲ. ಅಜ್ಞಾನವೇ ಆದ ಮನಸ್ಸು ಅಜ್ಞಾನಕ್ಕೆ ಕಾರಣವಲ್ಲ. ಅಂದ ಮೇಲೆ ಅಜ್ಞಾನದ ತೋರಿಕೆಗೆ ಕಾರಣ ಯಾರು? ದಿ ಮೈಂಡ್ ಈಸ್ ನಾಟ್ ದಿ ಕಾಸ್ ಫಾರ್ ದಿ ಅರೈಸಿಂಗ್ ಆಫ್ ಇಗ್ನೋರೆನ್ಸ್ ಐದರ್, ಆಸ್ ಇಟ್ ಇಟ್ಸೆಲ್ಫ್ ಈಸ್ ಆಫ್ ದಿ ನೇಚರ್ ಆಫ್ ಇಗ್ನೋರೆನ್ಸ್. Then who is responsible for the surfacing of ignorance? ಸರ್ವೋಚ್ಚ ಅಸ್ತಿತ್ವ ಮತ್ತು ಪ್ರಜ್ಞೆಯಿಂದ ಪ್ರಕಾಶಿಸುವ ಆತ್ಮಸ್ವರೂಪರಾದ ನೀವೂ ಸಹ ಅಜ್ಞಾನ ಅಹಂಕಾರಕ್ಕೆ ಕಾರಣರಾಗುವುದು ಸಾಧ್ಯವಿಲ್ಲ. As the Atman of the nature of conscious existence, you do not create ignorance. ಅಂದ ಮೇಲೆ ಅಜ್ಞಾನವನ್ನು ಸೃಷ್ಟಿಸುವವರಾರು? ಇದೇ ಹುಟ್ಟು ಸಾವುಗಳಿಗೆ ಮತ್ತು ದುಃಖ ದುರವಸ್ಥೆಗಳಿಗೆ ಕಾರಣವಾದ ಬಿಡಿಸಲಾಗದ ನಿಗೂಢ ಒಗಟು ಭವಗ್ರಂಥಿ. Then who creates ignorance? This is the mysterious knot of bhava, the sense of becoming responsible for birth and death, suffering and misery. ಏಕೆಂದರೆ ಅಜ್ಞಾನ ಹುಟ್ಟಿರುವುದಲ್ಲ, ಅದಕ್ಕೆ ಹುಟ್ಟು ಎಂಬುದಿಲ್ಲ, ಆದರೆ ಅದಕ್ಕೆ ನಾಶ ಇದ್ದೇ ಇದೆ. Ignorance is not born. It has no beginning, though it has an end. ಕಾಲದ ರೇಖೆಯೊಳಗೆ ಅಜ್ಞಾನಕ್ಕೆ ಪ್ರಾರಂಭ ಇದ್ದಿದ್ದಲ್ಲಿ ಅದಕ್ಕೆ ಮೊದಲು ಜ್ಞಾನ ಇತ್ತೆಂದಾಗುತ್ತದೆ. ಆದರೆ ಅಜ್ಞಾನಕ್ಕೆ ಮೊದಲು ಜ್ಞಾನ ಇತ್ತೆಂದಾದರೆ ಜ್ಞಾನದಿಂದ ಅಜ್ಞಾನ ಹುಟ್ಟುವುದೇ ಹೇಗೆ ಸಾಧ್ಯ? ಹಾಗಾಗಿ ಪ್ರಾರಂಭವಿಲ್ಲದ ಅಜ್ಞಾನಕ್ಕೆ ಕೊನೆ ಎಂಬುದು ಇದ್ದೇ ಇದೆ. ಹೇಗೆಂದರೆ ಜ್ಞಾನ ಆದೊಡನೆ ಅಜ್ಞಾನ ಕರಗಿ ಹೋಗುತ್ತದೆ. ಇಫ್ ಇಗ್ನೋರೆನ್ಸ್ ಹ್ಯಾಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ ಟೈಮ್, ಇಟ್ ಮೀನ್ಸ್ ದಟ್ ದೇರ್ ಮಸ್ಟ್ ಹ್ಯಾವ್ ಬೀನ್ ವಿಸ್ಡಮ್ ಬಿಫೋರ್ ಇಟ್. ಬಟ್ ಇಫ್ ವಿಸ್ಡಮ್ ಆಲ್ರೆಡಿ ಎಕ್ಸಿಸ್ಟ್ಸ್,
how can ignorance come into existence? Therefore, ignorance is never truly born, though it has an end. ಆತ್ಮಸ್ವರೂಪರಾದ ನೀವು ದೇಹರಹಿತರೂ ಹೌದು, ಅಹಂಕಾರ ರಹಿತರೂ ಹೌದು. ನಿಮ್ಮ ಸ್ವರೂಪ ಅಪಾರ, ಬದಲಾಗದೆ ಶಾಶ್ವತ, ತುದಿ ಮೊದಲಿಲ್ಲದೆ ಅನಂತ. ಯು ಆರ್ ಬಾಡಿಲೆಸ್ ಅಂಡ್ ಈಗೋಲೆಸ್. ಯುವರ್ ನೇಚರ್ ಈಸ್ ಲಿಮಿಟ್ಲೆಸ್, ಇನ್ಫೈನೈಟ್, changeless and eternal, with no beginning or end. ಯಾವುದು ಸತ್ಯವೋ ಅದು ಕಾಲವನ್ನು ಮೀರಿ ನಿರಂತರ. ಇದು ನೀವಲ್ಲದೆ ಬೇರೆ ಏನೂ ಆಗಿಲ್ಲ. ವಾಟ್ ಈಸ್ ರಿಯಲ್ ಈಸ್ ಕಂಟಿನ್ಯೂಯಸ್, existing beyond time. That alone is you, nothing else. ನೀವು ದೇಹವಲ್ಲವೆಂದಾದರೆ ನೀವು ಏನು? You are not a body. Then what are you? ನೀವು ದೇಹವಲ್ಲವೆಂದಾದರೆ ನೀವು ಏನು? ಯು ಆರ್ ನಾಟ್ ಎ ಬಾಡಿ. ದೆನ್ ವಾಟ್ ಆರ್ ಯು? ತಿಳಿಯುವ ಮತ್ತು ಗ್ರಹಿಸುವ ಯಾವುದೂ ನೀವಲ್ಲವೆಂದಾದರೆ ನೀವು ಏನು? ಯು ಆರ್ ನಾಟ್ ಎನಿಥಿಂಗ್ ದಟ್ ಈಸ್ ಅವೇರ್ ಆಫ್ ಆರ್ ಪರ್ಸೀವ್ಡ್. ದೆನ್ ವಾಟ್ ಆರ್ ಯು? ತಿಳಿಯುವ ಮತ್ತು ಗ್ರಹಿಸುವ ಯಾವುದೂ ನೀವಲ್ಲವೆಂದಾದರೆ ನೀವು ಏನು? ಯು ಆರ್ ನಾಟ್ ಎನಿಥಿಂಗ್ ದಟ್ ಈಸ್ ಅವೇರ್ ಆಫ್ ಆರ್ ಪರ್ಸೀವ್ಡ್. ದೆನ್ ವಾಟ್ ಆರ್ ಯು? ಆಲೋಚನೆಯಲ್ಲಿ ನೆನೆಸುವವರು ನೀವಲ್ಲವೆಂದಾದರೆ ನೀವು ಏನು? ಯು ಆರ್ ನಾಟ್ ಸಮಥಿಂಗ್ ದಟ್ ಕ್ಯಾನ್ ಬಿ ಕನ್ಸೀವ್ಡ್ ಆಫ್ ಇನ್ ಥಾಟ್. ದೆನ್ ವಾಟ್ ಆರ್ ಯು? ಆಲೋಚನೆಯಲ್ಲಿ ನೆನೆಸುವವರು ನೀವಲ್ಲವೆಂದಾದರೆ ನೀವು ಏನು? ಯು ಆರ್ ನಾಟ್ ಸಮಥಿಂಗ್ ದಟ್ ಕ್ಯಾನ್ ಬಿ ಕನ್ಸೀವ್ಡ್ ಆಫ್ ಇನ್ ಥಾಟ್. Then what are you? ನೀವು ಒಂದು ವಸ್ತುವಲ್ಲ ಮತ್ತು ಸ್ವಪ್ರತಿಷ್ಠೆಯಲ್ಲವೆಂದಾದರೆ ನೀವು ಏನು? ಯು ಆರ್ ನೀದರ್ an entity nor self-esteemed. Then what are you? ನೀವು ಒಂದು ವಸ್ತುವಲ್ಲ ಮತ್ತು ಸ್ವಪ್ರತಿಷ್ಠೆಯಲ್ಲವೆಂದಾದರೆ ನೀವು ಏನು? ಯು ಆರ್ ನೀದರ್ an entity nor self-esteemed. Then what are you? ಇವು ಯಾವುವೂ ನೀವಲ್ಲವೆಂದಾದರೆ ನಿಮ್ಮ ನಿಜ ಸ್ವರೂಪವೇನು? ವಾಟ್ ಈಸ್ ಯುವರ್ ಟ್ರೂ ನೇಚರ್? ನಿಮ್ಮ ನಿಜ ಸ್ವರೂಪವೇನು? ವಾಟ್ ಈಸ್ ಯುವರ್ ಟ್ರೂ ನೇಚರ್?
ನೀವು ಯಾರೆಂಬುದನ್ನು ಅರಿತುಕೊಳ್ಳಲು ದೇಹ ಮನಗಳೊಡನೆ ಗುರುತಿಸಿಕೊಳ್ಳುವುದನ್ನು ತಕ್ಷಣವೇ ನಿಲ್ಲಿಸಿ. ಟು ರಿಯಲೈಸ್ ಹೂ ಯು ಆರ್, cease identifying with the body and the mind immediately. ಇದಕ್ಕಾಗಿ ಅವುಗಳಿಗೆ ಸಾಕ್ಷಿಯಾಗಿ ಅವುಗಳನ್ನು ನಿರಂತರವೂ ಗಮನಿಸಿ. For this, observe them as their constant witness. ಅವುಗಳಿಗೆ ಸಾಕ್ಷಿಯಾಗಿ ಅವುಗಳನ್ನು ನಿರಂತರವೂ ಗಮನಿಸಿ. Observe them as their constant witness. ಆಗ ಮಾತ್ರ ನೀವು ಸ್ವಭಾವ ಸಿದ್ಧ ಪ್ರಜ್ಞೆಯಿಂದ ಕಂಗೊಳಿಸುವ ಅಸ್ತಿತ್ವ ಮತ್ತು ನೀವು ಯಾವುದಕ್ಕೂ ಕಾರಣವಲ್ಲವೆಂಬ ಸತ್ಯವನ್ನು ಕಂಡುಕೊಳ್ಳುವಿರಿ. Only then will you discover yourself as innate conscious existence with nothing happening within you. ಈ ಸತ್ಯವನ್ನು ಒಮ್ಮೆ ನೀವು ಅರಿತುಕೊಂಡರೆ ನಿಮ್ಮ ನಿಜ ಸ್ವರೂಪವನ್ನು ಯಾವುದೂ ಮಂಕಾಗಿಸಲಾರದು. Once you realize this, nothing can obscure your true nature. ಈ ಆತ್ಮಜ್ಞಾನದಲ್ಲಿ ಇರವು ಮತ್ತು ಅರಿವು ಒಂದೇ ಆಗಿರುವುದು. ಇರವೇ ಅರಿವು, ಅರಿವೇ ಇರವು. In this understanding, being and knowing are identical. Being is knowing and knowing is being. ಇಲ್ಲಿ ಒಂದು ಗಾಢ ಪ್ರಶ್ನೆ ಉದ್ಭವಿಸುತ್ತದೆ. ಆತ್ಮನನ್ನು ತಿಳಿಯುವವರು ಯಾರು? Now arises the great spiritual question, who appears to know the Atman? ಆತ್ಮನು ತನ್ನ ಬಗ್ಗೆ ಯಾವತ್ತೂ ಅಜ್ಞಾನದಿಂದ ಇರಲೇ ಇಲ್ಲವಾದುದರಿಂದ ಆತ್ಮನನ್ನು ತಿಳಿಯಲಾರ. ಅಜ್ಞಾನವಂತೂ ಆತ್ಮನ ಹತ್ತಿರವೂ ಸುಳಿಲಾರದು. ಆತ್ಮನ್ ಕೆನಾಟ್ ನೋ ಆತ್ಮನ್ ಬಿಕಾಸ್ ಇಟ್ ಈಸ್ ನೆವರ್ ಇಗ್ನೋರೆಂಟ್ ಆಫ್ ಇಟ್ ಸೆಲ್ಫ್. Ignorance can never touch the Atman. ಮನಸ್ಸು ಮತ್ತು ಅಹಂಕಾರ ಆತ್ಮನನ್ನು ತಿಳಿಯಬಲ್ಲದೆ, ಇದು ಸಾಧ್ಯವಿಲ್ಲ. ಏಕೆಂದರೆ ಅವು ಅವಾಸ್ತವ, ಸುಳ್ಳಾಗಿರುವಂಥವು ಮತ್ತು ಕ್ಷಣಿಕವಾಗಿರುವಂಥವು ಸತ್ಯವಾದುದನ್ನು ಮತ್ತು ಶಾಶ್ವತವಾದುದನ್ನು ಹೇಗೆ ತಿಳಿಯಬಲ್ಲವು? ಈಸ್ ಇಟ್ ದಿ ಮೈಂಡ್ ಆರ್ ಈಗೋ ನೋಸ್ ದಿ ಆತ್ಮನ್? ನೋ, ಬಿಕಾಸ್ ದೇ ಆರ್ ಅನ್ರಿಯಲ್. ಹೌ ಕ್ಯಾನ್ ಫಾಲ್ಸ್ ಅಂಡ್ ಫ್ಲೀಟಿಂಗ್ ಎಂಟಿಟೀಸ್ ನೋ ವಾಟ್ ಈಸ್ ರಿಯಲ್ ಅಂಡ್ ಎಟರ್ನಲ್? ಹಾಗಾದರೆ ಈ ರಹಸ್ಯವನ್ನು ಭೇದಿಸುವುದು ಹೇಗೆ? ಹೌ ದೆನ್ ಡು ವಿ ಸಾಲ್ವ್ ದಿಸ್ ಮಿಸ್ಟರಿ? ದೇಹ, ಮನಸ್ಸು ಮತ್ತು ಅಹಂಕಾರವನ್ನು ಸಾಕ್ಷಿ ಭಾವದಿಂದ ತನಿಖೆ ಮಾಡುವುದರಿಂದ ಮಾತ್ರ ಈ ರಹಸ್ಯವನ್ನು ಭೇದಿಸುವುದು ಸಾಧ್ಯವಿದೆ. The solution lies in investigating the body, the mind, and the ego.
ಅವುಗಳ ಮೇಲಿನ ತನಿಖೆಯೇ ಅವುಗಳನ್ನು ಕೊನೆಗಾಣಿಸುತ್ತದೆ. ಅವುಗಳ ಮೇಲಿನ ಅವಲಂಬನೆ ಸಂಪೂರ್ಣವಾಗಿ ಇಲ್ಲವಾದಾಗ ಶಾಶ್ವತವಾದ ಆನಂದ, ಶಾಂತಿ, ಸಾಮರಸ್ಯಗಳ ವೈಭವದಿಂದ ಪ್ರಕಾಶಿಸುವಿರಿ. This investigation leads to their end. When they disappear, you shine in all your splendor, radiating eternal bliss, peace, and harmony. ಈ ಸತ್ಯವನ್ನು ಅನುಭವ ಮಟ್ಟದಲ್ಲಿ ಅರಿಯಲು ನಿಮ್ಮ ದೇಹರಹಿತ ಅಸ್ತಿತ್ವ ಮತ್ತು ಅಹಂಕಾರ ರಹಿತ ಪ್ರಜ್ಞೆಯನ್ನು ನಿರಂತರವೂ ರೂಢಿಸಿಕೊಳ್ಳಿ. ಇದಕ್ಕಾಗಿ ನಾನು ಯಾರು ಮತ್ತು ನಾನು ಏನು ಎಂಬುದನ್ನು ಸದಾ ಪ್ರಶ್ನಿಸಿಕೊಳ್ಳಿ. ನಾನು ಯಾರು, ನಾನು ಏನು, who am I, what am I? ನಾನು ಯಾರು, ನಾನು ಏನು, who am I, what am I? ನಾನು ಯಾರು, ನಾನು ಏನು, who am I, what am I? To realize this at the actual level, embrace your bodiless existence and egoless consciousness. Constantly keep asking within, who am I and what am I? ನಾನು ಯಾರು, ನಾನು ಏನು, who am I, what am I?
ನಾನು ಯಾರು, ನಾನು ಏನು? Who am I? What am I? ನಾನು ಯಾರು, ನಾನು ಏನು? Who am I? What am I? ಸ್ವಸ್ತಿಃ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಂ ಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. नमः शान्ताय दिव्याय, नमः शान्ताय दिव्याय, सत्यधर्मस्वरूपिणे स्वाहा.